ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಚಂದ್ರಿಕಾ ವರ್ಣನವು ಹನುಮಂತನು ಬಹಳ ಹೊತ್ತಿನವರೆಗೆ ಸೀತೆಯನ್ನು ಕಾಣದುದಕ್ಕಾಗಿ ಶೋಕಿಸುತ್ತಿದ್ದುದು ಎಂಬ 5ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಧೀಮಂತನಾದ ಆ ಹನುಮಂತನು ರಾವಣನ ಅರಮನೆಯನ್ನು ಪ್ರವೇಶಿಸುವಷ್ಟರಲ್ಲಿ ಅರ್ಧರಾತ್ರಿಯ ಸಮಯವಾಯಿತು. ಆ ಕಾಲಕ್ಕೆ ಸರಿಯಾಗಿ ಚಂದ್ರನು ವಿಶೇಷ ಕಾಂತಿ ವಿಶಿಷ್ಟನಾಗಿ ನಕ್ಷತ್ರಗಳಿಂದ ಪರಿವೃತನಾಗಿ ಮಂದೆಯಲ್ಲಿ ತಿರುಗುತ್ತಿರುವ ಕೊಬ್ಬಿದ ಗೂಳಿಯಂತೆ ಆಕಾಶ ಮಧ್ಯಗತನಾಗಿ 4 ಕಡೆಗಳಿಗೂ ತನ್ನ ತಂಪಾದ ಕಿರಣಗಳನ್ನು ಹರಡುತ್ತಿದ್ದನು. ಹೀಗೆ ತನ್ನ ಕಿರಣಗಳಿಂದ ಸಮಸ್ತ ಜನರ ದುಃಖವನ್ನು ನೀಗಿಸುತ್ತಾ ಮಹಾಸಾಗರವನ್ನು ವೃದ್ಧಿ ಹೊಂದಿಸುತ್ತಾ ಪ್ರಾಣಿಗಳಿಗೂ ಉತ್ಸಾಹವನ್ನು ಉಂಟು ಮಾಡುತ್ತಾ ಮುಂದೆ ಸಾಗಿ ಬರುತ್ತಿರುವ ಚಂದ್ರನನ್ನು ಹನುಮಂತನು ಕಂಡನು. ಭೂಲೋಕದಲ್ಲಿ ಮಂದರ ಪರ್ವತಕ್ಕೂ ಪ್ರದೋಷ ಕಾಲಗಳಲ್ಲಿ ಸಮುದ್ರಕ್ಕೂ ತಾವರೆ ಕೊಳಗಳಲ್ಲಿ ಕಮಲಗಳಿಗೂ ಯಾವ ಕಾಂತಿ ವಿಶೇಷವುಂಟು ಅವೆಲ್ಲವೂ ಆಗ ಆ ಚಂದ್ರ ಬಿಂಬ ಒಂದರಲ್ಲಿಯೇ ಅಡಗಿರುವಂತೆ ತೋರುತ್ತಿತ್ತು. ಬೆಳ್ಳಿಯ ಪಂಜರದಲ್ಲಿ ಅಡಗಿದ ಹಂಸದಂತೆಯೂ ಮಂದರ ಪರ್ವತದ ಗುಹೆಯಲ್ಲಿ ಸೇರಿರುವ ಸಿಂಹದಂತೆಯೂ ಮದದಿಂದ ಕೊಬ್ಬಿದ ಆನೆಯನ್ನೇರಿರುವ ವೀರನಂತೆಯೂ ಚಂದ್ರನು ಆಕಾಶ ಮಧ್ಯಗತನಾಗಿ ಪ್ರಕಾಶಿಸುತ್ತಿದ್ದನು. ತುಂಬಿದ ಕಳೆಗಳುಳ್ಳ ಆಗಿನ ಚಂದ್ರನು ತೀಕ್ಷ್ಣವಾದ ಕೊಂಬುಗಳುಳ್ಳ ಮಹಾವೃಷಭದಂತೆಯೂ ಎತ್ತರವಾದ ಶಿಖರಗಳುಳ್ಳ ಶ್ವೇತ ಪರ್ವತದಂತೆಯೂ ಚಿನ್ನದ ಕಟ್ಟುಗಳುಳ್ಳ ಕೊಂಬುಗಳಿಂದ ಶೋಭಿಸುವ ಮದದಾನೆಯಂತೆಯೂ ಶೋಭಿಸುತ್ತಿದ್ದನು. ಮತ್ತು ಮಹಾಪ್ರಭಾವವುಳ್ಳ ಚಂದ್ರನು ಇಬ್ಬನಿ ಮಂಜು ಮುಂತಾದ ದೋಷಗಳನ್ನು ತಗ್ಗಿಸಿ ಸೂರ್ಯ ಕಿರಣ ಸಂಬಂಧದಿಂದ ಕತ್ತಲೆಯನ್ನು ಅಡಗಿಸಿ ಬಿಂಬದ ಪ್ರಕಾಶದಿಂದಲೇ ತನ್ನೊಳಗಿನ ಕಳಂಕದ ಕಾಂತಿಯನ್ನು ಮತ್ತಷ್ಟು ವ್ಯಕ್ತಪಡಿಸುತ್ತಾ ಪ್ರಕಾಶಿಸುತ್ತಿದ್ದನು. ಪರ್ವತ ಶಿಲೆಯನ್ನೇರಿ ನಿಂತ ಸಿಂಹದಂತೆಯೂ ರಣರಂಗದಲ್ಲಿ ಬಂದು ನಿಂತ ಮದದಾನೆಯಂತೆಯೂ ರಾಜಪೀಠವನ್ನೇರಿದ ರಾಜನಂತೆಯೂ ಆಗ ಆಕಾಶ ಮಧ್ಯಗತನಾದ ಚಂದ್ರನು ಉಲ್ಲಾಸ ವಿಶಿಷ್ಟವಾದ ಒಂದು ವಿಶೇಷ ಕಾಂತಿಯಿಂದ ಕೂಡಿ ಶೋಭಿಸುತ್ತಿದ್ದನು. ಪ್ರಕಾಶಮಾನವಾದ ಆ ಚಂದ್ರಿಕೆಯಿಂದ ನೀಗಿದ ಕತ್ತಲೆಯುಳ್ಳದ್ದಾಗಿಯೂ ರಾಕ್ಷಸರ ಮತ್ತು ಪಿಶಾಚಗಳ ಹಾವಳಿಯನ್ನು ಹೆಚ್ಚಿಸತಕ್ಕುದಾಗಿಯೂ ನಾಯಕರ ಪ್ರಣಯ ಕೋಪವನ್ನು ಅಡಗಿಸಿ ಅವರ ಮನಸ್ಸನ್ನು ಕ್ಷಣ ಮಾತ್ರದಲ್ಲಿ ತಿಳಿವಾಗಿಸತಕ್ಕುದಾಗಿಯೂ ಇದ್ದ ಪೂಜ್ಯವಾದ ಆ ರಾತ್ರಿಯು ಸಮಸ್ತ ಜನರಿಗೂ ಸ್ವರ್ಗಭೋಗವನ್ನು ಉಂಟು ಮಾಡುವಂತಿತ್ತು. ಆಗ ಆ ಪಟ್ಟಣದ 4 ಕಡೆಗಳಿಂದಲೂ ವೀಣೆ ಮೊದಲಾದ ತಂತ್ರಿ ವಾದ್ಯಗಳು ಕಿವಿಗಿಂಪಾಗುವಂತೆ ಕೇಳಿಸುತ್ತಿದ್ದವು. ಸಚ್ಚರಿತ್ರವುಳ್ಳ ಸ್ತ್ರೀಯರು ತಮ್ಮ ತಮ್ಮ ಪತಿಗಳೊಡಗೂಡಿ ಸುಖನಿದ್ರೆಯನ್ನು ಮಾಡುತ್ತಿದ್ದರು. ಹಾಗೆಯೇ ರಾತ್ರಿ ಸಂಚಾರಿಗಳಾದ ಗೂಬೆಗಳು ಭೂತ ಬೇತಾಳಾದಿಗಳು ರಾಕ್ಷಸರು ಉತ್ಸಾಹದಿಂದ ಹೊರಕ್ಕೆ ಬಂದು ಅತಿ ಭಯಂಕರವಾಗಿಯೂ ಆಶ್ಚರ್ಯಕರವಾಗಿಯೂ ಇರುವ ಕ್ರೂರ ಕೃತ್ಯಗಳಿಂದ ಕ್ರೀಡಿಸುವುದಕ್ಕೆ ತೊಡಗಿದರು. ಮತ್ತು ಹನುಮಂತನು ಅಲ್ಲಲ್ಲಿ ಮದ್ಯಪಾನದಿಂದ ಮದವೇರಿ ಮೈಮರೆತಿರುವವರನ್ನು ಅನೇಕ ಜನಸಮೂಹದಿಂದಲೂ ಬಂಡಿಗಳಿಂದಲೂ ಕುದುರೆಗಳಿಂದಲೂ ಭದ್ರ ಗಜಗಳಿಂದಲೂ ಭದ್ರಾಸನಗಳಿಂದಲೂ ತುಂಬಿ ವೀರಲಕ್ಷ್ಮಿಗೆ ಆಶ್ರಯವಾದ ಮನೆಗಳ ಸಾಲನ್ನು ಕಂಡನು. ಮತ್ತು ಅಲ್ಲಿ ಒಬ್ಬರನ್ನೊಬ್ಬರು ನೋಡಿ ಹಾಸ್ಯ ಮಾಡಿ ನಗುವವರು ಕೆಲವರು, ಒಬ್ಬರ ಮೇಲೊಬ್ಬರು ತೋಳು ಹಾಕಿಕೊಂಡು ಉಲ್ಲಾಸದಿಂದ ನಡೆಯುವವರು ಕೆಲವರು, ಮದದಿಂದ ಮೈಮರೆತು ಹುಚ್ಚು ಹುಚ್ಚಾಗಿ ಕೂಗುತ್ತಿರುವವರು ಕೆಲವರು, ಕೊಬ್ಬಿನಿಂದ ಒಬ್ಬರನ್ನೊಬ್ಬರು ಹೆದರಿಸುತ್ತಿರುವವರು ಕೆಲವರು, ತಮ್ಮ ತಮ್ಮ ಒಬ್ಬಿದ ಎದೆಗಳನ್ನು ತೆರೆದಿಟ್ಟುಕೊಂಡು ಬರುವವರು ಕೆಲವರು, ತಮ್ಮ ತಮ್ಮ ನಾಯಿಕೆಯರ ಮೇಲೆ ಕೈ ಹಾಕಿಕೊಂಡು ಬರುವವರು ಕೆಲವರು, ತಮ್ಮ ಮಾಯಾಬಲದಿಂದ ಕ್ಷಣ ಕ್ಷಣಕ್ಕೂ ವಿಚಿತ್ರ ರೂಪಗಳನ್ನು ಧರಿಸಿ ಬರುತ್ತಿರುವವರು ಕೆಲವರು, ತಮ್ಮ ದೃಢವಾದ ಬಿಲ್ಲನ್ನು ಮಿಡಿಯುತ್ತಾ ಬರುತ್ತಿರುವವರು ಕೆಲವರು, ಇಂತಹ ರಾಕ್ಷಸರನ್ನು ಕಂಡನು. ಹಾಗೆಯೇ ರಾಕ್ಷಸ ಸ್ತ್ರೀಯರಲ್ಲಿಯೂ ಗಂಧಾನುಲೇಪನಗಳಿಂದ ಅಲಂಕರಿಸಿಕೊಳ್ಳುತ್ತಿರುವವರು ಕೆಲವರು, ಸುಖ ನಿದ್ರೆಯಿಂದ ಮಲಗಿರುವವರು ಕೆಲವರು, ನಗೆ ಮೊಗದಿಂದ ಉಲ್ಲಾಸಗೊಂಡು ನಗುತ್ತಿರುವವರು ಕೆಲವರು, ಪ್ರಣಯ ಕೋಪದಿಂದ ಕೊರಗಿ ನಿಟ್ಟುಸಿರು ಬಿಡುತ್ತಿರುವವರು ಕೆಲವರು. ಹೀಗೆ ನಾನಾ ಬಗೆಯ ಚೇಷ್ಟೆಗಳುಳ್ಳ ಸ್ತ್ರೀಯರನ್ನು ಕಂಡನು.
ಅಲ್ಲಲ್ಲಿ ಮದದಿಂದ ಗರ್ಜಿಸುತ್ತಿರುವ ಮದದಾನೆಗಳನ್ನು, ಜನರಿಂದ ಗೌರವಿಸಲ್ಪಡುವ ಸತ್ಪುರುಷ ಶ್ರೇಷ್ಠರನ್ನು ಕಂಡನು. ಮತ್ತು ಆ ಲಂಕಾ ನಗರಿಯು ಕೋಪದಿಂದ ಬುಸುಗುಟ್ಟುವ ಸರ್ಪಗಳಿಂದ ತುಂಬಿದ ಮಡುವಿನಂತೆ ತಮ್ಮೊಡನೆ ಯುದ್ಧಕ್ಕೆ ತಕ್ಕ ವೀರರಿಲ್ಲದುದಕ್ಕಾಗಿ ಚಿಂತೆಯಿಂದ ನಿಟ್ಟುಸಿರು ಬಿಡುತ್ತಿರುವುದನ್ನು ಕಂಡನು. ಮತ್ತು ಬುದ್ಧಿಯಲ್ಲಿ ಶ್ರೇಷ್ಠರಾಗಿಯೂ ಕಾಲಕ್ಕೆ ತಕ್ಕ ನಡವಳಿಕೆಯನ್ನು ತಿಳಿದವರಾಗಿಯೂ ಆಸ್ತಿಕರಾಗಿಯೂ ಪ್ರಜೆಗಳಲ್ಲಿ ಪ್ರಮುಖರಾಗಿಯೂ ಬಗೆ ಬಗೆಯ ವೇಷವುಳ್ಳವರಾಗಿಯೂ ರಮ್ಯವಾದ ಹೆಸರುಗಳುಳ್ಳವರಾಗಿಯೂ ಇದ್ದ ಕೆಲವು ರಾಕ್ಷಸ ಪ್ರಧಾನರನ್ನು ಕಂಡನು. ಮತ್ತು ಅಲ್ಲಿ ಉತ್ತಮವಾದ ರೂಪವುಳ್ಳವರಾಗಿಯೂ ಆ ರೂಪಕ್ಕೆ ಅನುಗುಣವಾದ ಸಮಸ್ತ ಸದ್ಗುಣಗಳಿಂದ ತುಂಬಿದವರಾಗಿಯೂ ಆ ಗುಣಗಳಿಗೆ ತಕ್ಕ ನಡವಳಿಕೆಯುಳ್ಳವರಾಗಿಯೂ ಇರುವ ಕೆಲವು ರಾಕ್ಷಸರನ್ನು ಕಂಡು ಆನಂದಿಸಿದನು. ಅದರಂತೆಯೇ ದುರ್ಗುಣಗಳಿಗೆ ತಕ್ಕಂತೆ ವಿಕಾರ ರೂಪವುಳ್ಳ ಕೆಲವು ರಾಕ್ಷಸರನ್ನು ನೋಡಿದನು. ಮತ್ತು ಅಲ್ಲಿ ಮಂಜುಳ ವಸ್ತ್ರಾಭರಣಗಳಿಂದಲೂ ಅವುಗಳಿಗೆ ತಕ್ಕ ಸೌಂದರ್ಯ ಲಾವಣ್ಯಾದಿಗಳಿಂದಲೂ ಶೋಭಿಸುತ್ತಾ ತಮ್ಮ ತಮ್ಮ ಪ್ರಿಯರಲ್ಲಿ ಶುದ್ಧವಾದ ಪ್ರೇಮವನ್ನಿಟ್ಟು ತಮ್ಮ ಪಾತಿವೃತ್ಯ ಧರ್ಮದಿಂದಲೂ ತಮ್ಮ ಕಟಾಕ್ಷ ಭ್ರೂ ವಿಕ್ಷೇಪಾದಿಗಳಿಂದಲೂ ಆ ಪ್ರಿಯರ ಮನಸ್ಸನ್ನು ಆಕರ್ಷಿಸುತ್ತಾ ತಮ್ಮ ಪ್ರಿಯರಲ್ಲಿಯೂ ಮಧುಪಾನಗಳಲ್ಲಿಯೂ ಅತ್ಯಾಸಕ್ತರಾಗಿ ವಿಶೇಷ ವೈಭವಗಳಿಂದ ಕೂಡಿ ನಕ್ಷತ್ರಗಳಂತೆ ಶೋಭಾವಿಶಿಷ್ಟರಾದ ರಾಕ್ಷಸ ಸ್ತ್ರೀಯರನ್ನು ಕಂಡನು. ಮತ್ತು ಆ ಅರ್ಧರಾತ್ರಿಯಲ್ಲಿ ತಮ್ಮ ತಮ್ಮ ನಾಯಕರಿಂದ ಗಾಢಾಲಿಂಗಿತನಾಗಿ ಸೌಂದರ್ಯ ಲಕ್ಷ್ಮಿಗೆ ಮುಖ್ಯಾಶ್ರಯರಾಗಿ ಆನಂದ ಸಾಗರದಲ್ಲಿ ಮುಳುಗಿ ಹೂಗಳಲ್ಲಿ ಓಲಾಡುವ ಹೆಣ್ಣು ದುಂಬಿಗಳಂತೆ ಆನಂದ ಪರವಶರಾದ ಮತ್ತೆ ಕೆಲವು ಸುಂದರಾಂಗಿಯರನ್ನು ಕಂಡನು. ಮತ್ತು ಅಲ್ಲಿನ ಪುರಸ್ತ್ರೀಯರಲ್ಲಿ ಉಪ್ಪಿಗೆಯ ಮೇಲೆ ತಮ್ಮ ತಮ್ಮ ಪಾತಿವೃತ್ಯವನ್ನು ಬಿಡದೆ ಪತಿಯ ಪ್ರೇಮಕ್ಕೆ ಪಾತ್ರರಾಗಿ ಅದಕ್ಕೆ ತಕ್ಕಂತೆ ತಾವು ಅವರಲ್ಲಿ ಮೋಹವನ್ನಿಟ್ಟು ಮನ್ಮಥಾವೇಶ ಪರವಶರಾಗಿರುವವರು ಕೆಲವರು, ರಹಸ್ಯ ಸ್ಥಳಗಳಲ್ಲಿ ತಮ್ಮ ತಮ್ಮ ಪ್ರಿಯರೊಡನೆ ರತಿಕೇಳಿಯನ್ನು ನಡೆಸಿ ಆಯಾಸದಿಂದ ಮೈಮರೆತು ಮೇಲುಹೊತ್ತಿಕೆಯೂ ಇಲ್ಲದೆ ಬಂಗಾರದಂತೆ ಹೊಳೆಯುವ ಮೈಯನ್ನು ತೆರೆದು ಮಲಗಿರುವವರು ಕೆಲವರು, ಚಂದ್ರನಂತೆ ಬಿಳುಪಾದ ಕಾಂತಿಯುಳ್ಳವರು ಕೆಲವರು, ಮನೋಹರವಾದ ಮೈಬಣ್ಣವುಳ್ಳವರಾದರೂ ಪತಿ ವಿರಹ ದುಃಖದಿಂದ ಬಾಡಿದ ಬಣ್ಣವುಳ್ಳವರು ಕೆಲವರು. ಮತ್ತು ಆ ರಾತ್ರಿಯ ಚಂದ್ರಿಕೆಯಲ್ಲಿ ತಮ್ಮ ತಮ್ಮ ಮನಸ್ಸಿಗೊಪ್ಪಿದ ನಾಯಕರ ಬಳಿಗೆ ಹೊರಟು ಆನಂದದಿಂದ ಅವರೊಡನೆ ಕ್ರೀಡಿಸುತ್ತಿದ್ದ ಅಭಿಸಾರಿಕೆಯರು ಕೆಲವರು, ತಮ್ಮ ತಮ್ಮ ಮನೆಗಳಲ್ಲಿಯೇ ತಮ್ಮ ಪತಿಗಳೊಡನೆ ಕ್ರೀಡಿಸುತ್ತಾ ತೃಪ್ತರಾಗಿ ಸಂತೋಷದಿಂದಿರುವ ಕುಲ ಪಾಲಿಕೆಯರು ಕೆಲವರು. ಹೀಗೆ ಅನೇಕ ಸ್ತ್ರೀಯರನ್ನು ನೋಡುತ್ತಾ ಬಂದನು. ಮತ್ತು ಧೀಮಂತನಾದ ಆ ಕಪಿವೀರನು ರಾಕ್ಷಸ ಸ್ತ್ರೀಯರು ಯಾರೋ ಮನುಷ್ಯ ಸ್ತ್ರೀಯರು ಯಾರೋ ಎಂಬುದನ್ನು ತಿಳಿಯುವುದಕ್ಕಾಗಿ ಆಯಾ ಸ್ತ್ರೀಯರ ಚಂದ್ರಬಿಂಬ ಸಮಾನಗಳಾದ ಮುಖಬಿಂಬಗಳನ್ನು ಬಾಗಿದ ಕಣ್ಣಿಮೆಗಳುಳ್ಳ ಅವರವರ ನೋಟಗಳನ್ನು ಚೆನ್ನಾಗಿ ಗಮನಿಸಿ ನೋಡುತ್ತಿದ್ದನು. ಮತ್ತು ಹಿಂದೆ ರಾಮನು ಹೇಳಿದ್ದ ಸೀತೆಯ ಆಭರಣಗಳ ಗುರುತುಗಳೇನಾದರೂ ಕಾಣಬಹುದೋ ಎಂಬ ಆಸೆಯಿಂದ ಮಿಂಚುಗಳಂತೆ ಹೊಳೆಯುವ ಅವರ ಆಭರಣಗಳನ್ನೆಲ್ಲ ಗಮನಿಸಿ ನೋಡುತ್ತಾ ಬಂದನು. ಎಷ್ಟು ನೋಡಿದರೇನು, ಸುಂದರಾಂಗಿಯಾಗಿ ಸತ್ಕುಲ ಪ್ರಸೂತೆಯಾಗಿ ಅರಳಿದ ಬಳ್ಳಿಯಂತೆ ಅಂದವಾದ ರೂಪವುಳ್ಳವಳಾಗಿ ಮನಸ್ಸಂಕಲ್ಪದಿಂದಲೇ ಹುಟ್ಟಿದ ಅಯೋನಿಜ ಎನಿಸಿರುವ ಸೀತಾದೇವಿಯು ಮಾತ್ರ ಆತನ ಕಣ್ಣಿಗೆ ಗೋಚರಿಸಲಿಲ್ಲ. ಯಾಕೆಯಾದರೂ ಪಾತಿವೃತ್ಯವೆಂಬ ಉತ್ತಮ ಧರ್ಮವೊಂದರಲ್ಲಿಯೇ ನಿತ್ಯಾಸಕ್ತಳಾಗಿ ಇರತಕ್ಕವಳು, ರಾಮನೊಬ್ಬನನ್ನೇ ಕಣ್ಣಿಟ್ಟು ಕಾದಿರತಕ್ಕವಳು, ಆತನೊಬ್ಬನಲ್ಲಿಯೇ ಮೋಹಗೊಂಡು ಮೈಮರೆತಿರುವವಳು, ಸದ್ಗುಣ ಸಂಪತ್ತುಳ್ಳ ಶ್ರೀರಾಮನ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಿಸಿ ತಾನು ಅದರಲ್ಲಿ ನಿತ್ಯ ವಾಸ ಮಾಡತಕ್ಕವಳು, ಉತ್ತಮ ಸ್ತ್ರೀಯರಲ್ಲಿಯೂ ಉತ್ತಮ ಎನಿಸಿಕೊಂಡವಳು, ರಾಮ ವಿರಹ ತಾಪದಿಂದ ಎಡಬಿಡದೆ ಸಂಕಟ ಪಡುತ್ತಿರುವವಳು, ಮೊದಲು ರಾಮನೊಡಗೂಡಿದ ಕಾಲದಲ್ಲಿ ರತ್ನಾಹಾರಗಳಿಂದ ಅಲಂಕೃತವಾದ ತನ್ನ ಕಂಠವನ್ನು ಈಗ ಎಡಬಿಡದೆ ಸುರಿಯುವ ಬಾಷ್ಪಧಾರೆಯಿಂದ ಕಂದಿಸುತ್ತಿರುವವಳು, ಕಂದವಾದ ಕಣ್ಣೆವೆಗಳಿಂದಲೂ ಇಂಪಾದ ಕಂಠಸ್ವರದಿಂದಲೂ ಕೂಡಿ ಕಾಡಿನಲ್ಲಿ ಕುಣಿಯುವ ನವಿಲಿನಂತೆ ಸೊಗಸು ಬೀರುವ ಸೌಂದರ್ಯವುಳ್ಳವಳು, ಅಸ್ಪಷ್ಟವಾದ ಕಲೆಯುಳ್ಳ ಚಂದ್ರ ರೇಖೆಯಂತೆಯೂ ಕೊಳೆ ಮುಚ್ಚಿದ ಚಿನ್ನದ ಸಲಿಗೆಯಂತೆಯೂ ಗಾಯದಲ್ಲಿ ಹುದುಗಿ ಮರೆಸಿಕೊಂಡಿರುವ ಬಾಣದಲಗಿನಂತೆಯೂ ಗಾಳಿಯಿಂದ ಚದುರಿದ ಮೇಘಲೇಖೆಯಂತೆಯೂ
ಈಗ ರಾಮವಿರಹದಿಂದ ತನ್ನ ಸ್ವಾಭಾವಿಕ ಸ್ಥಿತಿಯನ್ನು ಬಿಟ್ಟು ಹೊಂದಿದ ಸ್ವರೂಪವುಳ್ಳವಳು. ಇಂತಹ ಸ್ತ್ರೀರತ್ನವು ಮಾತ್ರ ಈ ಆಂಜನೇಯನ ಕಣ್ಣಿಗೆ ಬೀಳಲಿಲ್ಲ. ಹೀಗೆ ಎಲ್ಲೆಲ್ಲಿ ಹುಡುಕಿದರು ತನಗೆ ರಾಜೇಂದ್ರನಾದ ಆ ಶ್ರೀರಾಮನ ಧರ್ಮಪತ್ನಿಯು ಕಣ್ಣಿಗೆ ಬೀಳದುದನ್ನು ನೋಡಿ ಹನುಮಂತನು ದುಃಖದಲ್ಲಿ ಮುಳುಗಿದವನಾಗಿ ಸ್ವಲ್ಪ ಕಾಲದವರೆಗೆ ಏನೂ ತೋರದ ಮೂಢನಂತೆ ಮೈಮರೆತಿದ್ದನು. ಇಲ್ಲಿಗೆ 5ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.